ವೀಕ್ಷಕರೇ, ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ನೀವಾಗ್ಲೇ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಗಳನ್ನ ನೋಡಿರ್ಬೋದು. ಯಾಕಂದ್ರೆ ಈ ಪ್ರಕರಣವನ್ನ ನಿರ್ಭಯ ಕೇಸ್ಗೆ ಕಂಪೇರ್ ಮಾಡಿ ಮಾತನಾಡಲಾಗುತ್ತಿದೆ. ಅದರಲ್ಲೂ ಸ್ಪೆಷಲಿ ಇಲ್ಲಿ ನಡೆದಿರೋ ಕ್ರೌರ್ಯ, ಆಕೆ ಅನುಭವಿಸಿರೋ ನೋವು ನಮ್ಮಗಳಿಗೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಈ ಘಟನೆಯ ಹಿಂದೆ ಏನಾಯ್ತು, ಘಟನೆ ನಡೆದ ಮೇಲೆ ಏನಾಯ್ತು ಅಂತ ಆಮೇಲೆ ಮಾತಾಡೋಣ. ಈಗ ಜಸ್ಟ್ ಆ 40 ನಿಮಿಷಗಳ ಕಾಲ ಆಕೆಯೊಂದಿಗೆ ನಡೆದ ಮನುಕುಲವೇ ತಲೆಬಾಗಿ ನಿಲ್ಲೋ ಆ ಹೇಯ ಕೃತ್ಯದಿಂದ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಮುತ್ತು ಮುಖದ 2 ಸುಂದರ ಕಣ್ಣುಗಳಲ್ಲಿ ರಕ್ತ ಹೊರಬರ್ತಿತ್ತು. ಆಕೆಯ ಬಾಯಿಯಿಂದಲೂ ರಕ್ತ ತುಂಬಿ ಹೊರಬರ್ತಿತ್ತು. ತುಟಿಯನ್ನೆಲ್ಲ ಕಚ್ಚಿ ಕಚ್ಚಿ ಕಾಡು ಪ್ರಾಣಿಗಳು ಮಾಂಸ ಕಿತ್ತು ತಿನ್ನೋ ಹಾಗೆ ತಿಂದಿದ್ದ ಆ ರಾಕ್ಷಸ. ಕಂಪ್ಲೀಟ್ ಮುಖವೆಲ್ಲ ಗಾಯ. ಆಕೆಯ ಕಿರುಚಾಟದ ಶಬ್ದ ಹೊರಗಡೆ ಕೇಳಬಾರ್ದು ಅನ್ನೋ ಉದ್ದೇಶದಿಂದ ಬಾಯಿ ಹಾಗೂ ಕುತ್ತಿಗೆಯನ್ನ ಒತ್ತಿ ಹಿಡಿಯೋ ಪ್ರಕ್ರಿಯೆಯಲ್ಲಿ ಆಕೆಯ ಥೈರಾಯ್ಡ್ ಕಾರ್ಟಿಲೇಜ್ ಮುರಿದು ಹಾಕಿದ್ದ. ಅಂದ್ರೆ ಆಕೆಯ ಕುತ್ತಿಗೆಯನ್ನ ಮುರಿದು ಬಿಟ್ಟಿದ್ದ ಪಾಪಿ. ಆಕೆ ಈ ಪಾಪಿಯೊಂದಿಗೆ ಯಾವ ಮಟ್ಟಕ್ಕೆ ಹೋರಾಡಿದ್ಲು ಅಂದ್ರೆ ತನ್ನ 2 ಕೈಗಳ ಉಗುರು ಬುಡ ಸಮೇತ ಕಿತ್ತು ಬಂದು ಅದರಲ್ಲೂ ರಕ್ತ ಬರ್ತಿತ್ತು. ಇವೆಲ್ಲಕ್ಕೂ ಮೀರಿ ಆಕೆಯ ಪ್ರೈವೇಟ್ ಪಾರ್ಟ್ ನಲ್ಲಿ ಮಾಡಿರೋ ಗಾಯದಿಂದ ಹರಿದು ಬರ್ತಿದ್ದ ರಕ್ತ ಆತನ ಕ್ರೌರ್ಯದ ಪರಾಕಾಷ್ಠೆಗೆ ಹಿಡಿದ ಕನ್ನಡಿ. ಇಲ್ಲಿಗೆ ನಿಲ್ಲದ ಆಕೆಯ ನೋವಿನ ಪಯಣ. ಆ ಪಾಪಿ ಆಕೆಯ ಎಡಗಾಲನ್ನ ಮುರಿದು ಹಾಕಿದ್ದ. ಹೊಟ್ಟೆ ತುಂಬಾ ಗಾಯ. ಬಲಗಾಲಿನ ಹಿಮ್ಮಡಿ ಮುರಿದು ಹಾಕಿದ್ದ. ಲೆಫ್ಟ್ ಹ್ಯಾಂಡ್ ನ ರಿಂಗ್ ಫಿಂಗರ್ ನ ಮುರಿದು ಹಾಕಿದ್ದ. ವೀಕ್ಷಕರೇ, ಇದು ಆ ಜೂನಿಯರ್ ಟ್ರೈನಿ ಡಾಕ್ಟರ್ ಅನುಭವಿಸಿದ ಗಾಯಗಳ ಪಟ್ಟಿ, ನೋವಿನ ಪಟ್ಟಿ. ಇದನ್ನ ಆಕೆಯ ಪ್ರಿಲಿಮಿನರಿ ಎಕ್ಸಾಮಿನ್ ಮಾಡಿದ ಡಾಕ್ಟರ್ಗಳು ಕೊಟ್ಟಿರೋ ರಿಪೋರ್ಟ್. ಬರೀ ಈ ಗಾಯಗಳ ಲೀಸ್ಟ್ ಕೇಳೇ ಕರುಳು ಕಿತ್ತು ಬರುತ್ತೆ. ಇನ್ನೇನಾದ್ರೂ ಆ ಒಂದೊಂದು ಗಾಯಗಳ ಮೇಲೆ ಕತೆ ಹೇಳಿದ್ರೆ ಸಹಿಸಿಕೊಳ್ಳೋ ಶಕ್ತಿ ನಮ್ಮಲ್ಲಿ ಅನೇಕರಿಗೆ ಇಲ್ಲ. ಆ ಜೂನಿಯರ್ ಡಾಕ್ಟರ್ ತನ್ನ ಪ್ರಾಣ ಮಾನ ಕಾಪಾಡಿಕೊಳ್ಳಕ್ಕೆ ಎಷ್ಟು ಹೋರಾಟ ಮಾಡಿದ್ಲು ಅಂದ್ರೆ ಕೊನೆಗೆ ತನ್ನ ಪ್ರಜ್ಞೆ ಕಳ್ಕೊಳ್ಳೋವರೆಗೂ ಆಕೆ ಸೋಲುಕೊಂಡಿರಲಿಲ್ಲ. ಆದ್ರೆ ಆಕೆಯ ದೇಹ ಅನುಭವಿಸಿದ ಗಾಯಗಳ ಪಟ್ಟಿ ಅಷ್ಟೊಂದು ದೊಡ್ಡದಿರುವಾಗ ತನ್ನದೇ ನೋವಿಗೆ ಹಾಗೆ ಪ್ರಜ್ಞೆಗೆ ಆಕೆ ಸೋಲುಕೊಳ್ಳೇಬೇಕಾಯ್ತು. ಆಕೆಗೆ ಏನ್ ನಡೀತಿದೆ ಅನ್ನೋದನ್ನ ನೋಡೋಕೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಆಕೆಯ ಕನ್ನಡಕದ ಗಾಜುಗಳು ಒಡೆದು ಕಣ್ಣಿಗೆ ಚುಚ್ಚಿ ಅದರಲ್ಲಿ ರಕ್ತ ಬರ್ತಿತ್ತು. ಆಕೆ ತನ್ನ 2 ಕಣ್ಣುಗಳನ್ನ ಮುಚ್ಚಿ ಆಗಿತ್ತು. ಜೊತೆಗೆ ಪ್ರಜ್ಞೆನೂ ಇರಲಿಲ್ಲ. ಇದೇ ಸ್ಥಿತಿಯಲ್ಲಿ ಆಕೆಯ ಮೇಲೆ ತನ್ನ ಕಾಮತೀಟೆ ತೀರಿಸಿಕೊಳ್ತಿದ್ದ ಆ ರಾಕ್ಷಸನಿಗೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನೋ ವ್ಯತ್ಯಾಸನೂ ಗೊತ್ತಿರಲಿಲ್ಲ. ಆತನ ಕುಡಿತದ ಅಮಲಿಗೆ ಒಂದೇ ವಿಷಯ ಗೊತ್ತಿದ್ದದ್ದು, ಒಟ್ನಲ್ಲಿ ಆಕೆ ಕಿರಿಚಬಾರದು, ಕೂಗಾಡಬಾರದು. ಅದಕ್ಕಾಗಿ ಆಕೆಯ ಗಂಟಲನ್ನ ಮತ್ತು ಬಾಯಿಯನ್ನ ಯಾವ ಮಟ್ಟಕ್ಕೆ ಒತ್ತಿ ಹಿಡಿದಿದ್ದ ಅಂದ್ರೆ ಆಕೆಯ ಗಂಟಲು ಮುರಿದು ಆಕೆ ಸತ್ತು ಹೋಗಿದ್ದು ಆತನಿಗೆ ಗೊತ್ತಿರಲಿಲ್ಲ. ಜೂನಿಯರ್ ಡಾಕ್ಟರ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೊರಬಂದಿದೆ. ಅದರಲ್ಲಿ ಆಕೆಯ ಮೇಲೆ ನಡೆದ ಪ್ರತಿ ಕ್ರೌರ್ಯನೂ ಲೆಕ್ಕ ಸಮೇತ ಮೆನ್ಷನ್ ಮಾಡಲಾಗಿದೆ. ವೀಕ್ಷಕರೇ, ನೀವುಗಳು ಕೇಳಿಸಿಕೊಂಡ ಅಷ್ಟೂ ಗಾಯಗಳು ಆಕೆ ಜೀವಂತವಿರುವಾಗ್ಲೇ ತನ್ನ ಹೋರಾಟದ ಟೈಮ್ನಲ್ಲಿ ಆದ ಗಾಯಗಳು. ವೀಕ್ಷಕರೇ, ಆದ್ರೆ ಈ ಸಂಜಯ್ ರಾಯ್ ಅನ್ನೋ ರಾಕ್ಷಸ ಆ ಜೂನಿಯರ್ ಡಾಕ್ಟರ್ಗೆ ಹೀಗೆ ಯಾಕೆ ಮಾಡ್ದ? ಅವನಿಗೇನಾದ್ರೂ ಆ ಜೂನಿಯರ್ ಡಾಕ್ಟರ್ ಮೇಲೆ ದ್ವೇಷ ಇತ್ತಾ? ಒನ್ ಸೈಡೆಡ್ ಲವ್ ಏನಾದ್ರೂ ಇತ್ತಾ? ಅಥವಾ ಇದೆಲ್ಲ ಸಡನ್ ಆಗಿ ಆಗೋಯ್ತಾ? ಇದನ್ನೆಲ್ಲ ತಿಳ್ಕೊಳಕ್ಕೆ ನಾವು ಸಂಜಯ್ನ ಕಂಪ್ಲೀಟ್ ಸ್ಟೋರಿ ತಿಳ್ಕೋಬೇಕು. ಸ್ಪೆಷಲಿ ಆ ಘಟನೆ ನಡೆದ ದಿನ ಹಾಗೂ ಅದರ ಕೆಲ ದಿನಗಳ ಹಿಂದೆ. ಕೋಲ್ಕತ್ತಾ ಪೊಲೀಸರ ಹೇಳಿಕೆ ಪ್ರಕಾರ ಆಗಸ್ಟ್ 5ರಂದು ಸಂಜಯ್ ಕಾರಾಪುರ್ನ ಸೆಲ್ವಾದಲ್ಲಿ ಪೊಲೀಸರ ವೆಲ್ಫೇರ್ ಸೊಸೈಟಿಯ ಮೀಟಿಂಗ್ ಅಟೆಂಡ್ ಮಾಡೋಕೆ ಬಂದಿದ್ದ. ಸಂಜಯ್ ರಾಯ್ ಕೋಲ್ಕತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಸಿವಿಲ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ಆತ ಡಿಪಾರ್ಟ್ಮೆಂಟ್ ನ ಪೋಸ್ಟಿಂಗ್ ನಲ್ಲಿ ಇರೋದಿಲ್ಲ, ಬದಲಿಗೆ ಪೊಲೀಸರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾನೆ. ಉದಾಹರಣೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಪ್ರಕೃತಿ ವಿಕೋಪಗಳಾದಾಗ ಅಲ್ಲಿ ಸಹಾಯ ಮಾಡೋದು. ಹೀಗೆ 2019ರಲ್ಲಿ ಆತ ಕೋಲ್ಕತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಾಲಂಟಿಯರ್ ಆಗಿ ಜಾಯಿನ್ ಆಗಿದ್ದ. ಆತನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತಿಂಗಳಿಗೆ 12,000 ಸಂಬಳನೂ ಬರ್ತಿತ್ತು. ಕೆಲ ಸಮಯದ ನಂತರ ಆತನನ್ನ ಆರ್ಜಿಕರ್ ಹಾಸ್ಪಿಟಲ್ಗೆ ಚೌಕಿದಾರನಾಗಿ ನೇಮಕ ಮಾಡಲಾಯಿತು. ಪ್ರೆಸೆಂಟ್ಲಿ ಆತ ಆರ್ಜಿಕರ್ ಹಾಸ್ಪಿಟಲ್ ನಲ್ಲೇ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ರಿಪೋರ್ಟ್ಗಳ ಪ್ರಕಾರ ಸಂಜಯ್ ರಾಯ್ಗೆ 4 ಮದುವೆ ಆಗಿದೆ ಅಂತ ಹೇಳಲಾಗ್ತಿದೆ. ಸಂಜಯ್ ಒಬ್ಬ ವಾಲಂಟಿಯರ್, ಆದ್ರೆ ಆತ ತನ್ನ ಬೈಕ್ಗೆ KP ಅಂತ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಿದ್ದ. ಅಂದ್ರೆ ಕೋಲ್ಕತ್ತಾ ಪೊಲೀಸ್ ಅಂತ. ಜಸ್ಟ್ ಬೈಕ್ ಅಲ್ಲದೆ ಕೋಲ್ಕತ್ತಾ ಪೊಲೀಸರ ಟಿ ಶರ್ಟ್ ಹಾಗೆ ಕ್ಯಾಪ್ ಕೂಡ ಹಾಕೊಂಡು ಓಡಾಡ್ತಿದ್ದ. ಈತ ಪೊಲೀಸರೊಂದಿಗೆ ಬಹಳನೇ ಕ್ಲೋಸ್ ಆಗಿ ವರ್ಕ್ ಮಾಡ್ತಿದ್ದರಿಂದ ಸಿಬ್ಬಂದಿಯವರೊಂದಿಗೆ ಬಹಳನೇ ಕನೆಕ್ಷನ್ ಇತ್ತು. ಇದೇ ಸಂಪರ್ಕಗಳನ್ನ ಯೂಸ್ ಮಾಡಿಕೊಂಡು ಬಹಳಷ್ಟು ಸರ್ತಿ ಪೊಲೀಸರ ಬ್ಯಾರಿಕೇಡ್ ರೂಮ್ಗಳಲ್ಲೇ ಉಳ್ಕೋತಿದ್ದ. ಹೀಗೆ ಆಗಸ್ಟ್ 5ಕ್ಕೆ
ಪೊಲೀಸರ ವೆಲ್ಫೇರ್ ಮೀಟಿಂಗ್ಗೆ ಹೋದ ಸಂಜಯ್ ಅಲ್ಲೇ 3 ದಿನ ಉಳ್ಕೋತಾನೆ. ನಂತರ ಆಗಸ್ಟ್ 8ರ ಬೆಳಿಗ್ಗೆ ಮತ್ತೆ ವಾಪಸ್ ಕೋಲ್ಕತ್ತಾಗೆ ಬರ್ತಾನೆ. ಬಂದವನೇ ಮೊದಲಿಗೆ ಆರ್ಜಿಕರ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಇದೊಂದು ಗವರ್ಮೆಂಟ್ ಹಾಸ್ಪಿಟಲ್. ಹಾಗಾಗಿ ಸಂಜಯ್ ಇಲ್ಲಿ ರೋಗಿಗಳ ದಾಖಲಾತಿ ಮಾಡಿಸೋ ಬ್ರೋಕರ್ ಕೆಲಸನೂ ಮಾಡ್ತಿದ್ದ. ಅದಕ್ಕಾಗಿ ಆ ರೋಗಿಗಳ ಮನೆಯವರಿಂದ ಸಾಕಷ್ಟು ಹಣನೂ ವಸೂಲಿ ಮಾಡ್ತಿದ್ದ. ಆಗಸ್ಟ್ 8ರಂದು ಹೀಗೇನೆ ಒಂದು ರೋಗಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾನೆ. ನಂತರ ಇಡೀ ದಿನ ಊರೆಲ್ಲ ಸುತ್ತಾಡಿ ರಾತ್ರಿ 11 ಗಂಟೆಯ ಸುಮಾರಿಗೆ ಮತ್ತೆ ಆರ್ಜಿಕರ್ ಹಾಸ್ಪಿಟಲ್ಗೆ ಬರ್ತಾನೆ. ಬಂದವನೇ ತಾನು ಬೆಳಿಗ್ಗೆ ಅಡ್ಮಿಟ್ ಮಾಡಿಸಿದ ರೋಗಿಯನ್ನ ಮೀಟ್ ಮಾಡ್ತಾನೆ. ನಂತರ ತಾನು ಅಡ್ಮಿಟ್ ಮಾಡಿಸಿದ ಇನ್ನೊಬ್ಬ ರೋಗಿಗೆ ಎಕ್ಸ್ರೇ ಮಾಡಿಸಲು ಸಹಾಯ ಮಾಡ್ತಾನೆ. ಎಕ್ಸ್ರೇ ಮಾಡಿಸುವಾಗ ಆ ರೋಗಿಯ ಸಂಬಂಧಿಕರು ಅವನ ಜೊತೆನೆ ಇರ್ತಾರೆ. ಎಕ್ಸ್ರೇ ಮಾಡಿಸಿ ಸಂಜಯ್ ಮತ್ತೆ ಹಾಸ್ಪಿಟಲ್ನಿಂದ ಹೊರಗೆ ಹೋಗ್ತಾನೆ. ಈಗ ತಾರೀಕು ಆಗಸ್ಟ್ 8ರಿಂದ ಆಗಸ್ಟ್ 9 ಆಗಿತ್ತು. ರಾತ್ರಿ ಸುಮಾರು 1 ಗಂಟೆಯ ಸಮಯ. ಸಂಜಯ್ ಮತ್ತೆ ಹಾಸ್ಪಿಟಲ್ಗೆ ಬರ್ತಾನೆ. ಈ ಸರ್ತಿ ಆತ ಇನ್ನೊಬ್ಬ ಪೇಷಂಟ್ ನ ನೋಡೋಕೆ ಬಂದಿರ್ತಾನೆ. ಯಾವ ರೋಗಿಯನ್ನ ತಾನೇ ಹಣ ಇಸ್ಕೊಂಡು ಅಡ್ಮಿಟ್ ಮಾಡಿಸಿದ್ನೋ ಅವರನ್ನ. ಆ ಪೇಷಂಟ್ಗೆ ನೆಕ್ಸ್ಟ್ ಡೇ ಸರ್ಜರಿ ಇತ್ತು. ಆ ಪೇಷಂಟ್ ನ ಮಾತನಾಡಿಸಿದ ನಂತರ ಆ ರೋಗಿಯ ಸಂಬಂಧಿಕರೊಬ್ಬರ ಜೊತೆಗೆ ಹಾಸ್ಪಿಟಲ್ನ ಹಿಂಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಕಂಠ ಪೂರ್ತಿ ಕುಡಿತಾರ. ಎಣ್ಣೆ ಖಾಲಿ ಆದ್ಮೇಲೆ ಆ ಸಂಬಂಧಿಕನಿಗೆ ದುಡ್ಡು ಕೊಟ್ಟು ಉಬರ್ ಬೈಕ್ ನಲ್ಲಿ ಮನೆಗೆ ಹೋಗೋಕೆ ಹೇಳ್ತಾನೆ. ಆತ ಹೊರಟು ಹೋಗ್ತಾನೆ. ಈಗ ಸಮಯ ರಾತ್ರಿ 3 ಗಂಟೆ. ಅದೇ ತಲೆಗೆ ಹತ್ತಿದ್ದ ನಶೆಯಲ್ಲಿ ಹಾಸ್ಪಿಟಲ್ನ ಬಿಲ್ಡಿಂಗ್ ನ ಒಳಗೆ ಬರ್ತಾನೆ. ಬಂದವನೇ ಬಿಲ್ಡಿಂಗ್ ನ 3rd ಫ್ಲೋರ್ಗೆ ಹೋಗ್ತಾನೆ. ಆ ಫ್ಲೋರ್ ನಲ್ಲಿ ಚೆಸ್ಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇತ್ತು. ಜೊತೆಗೆ ಅದೇ ಫ್ಲೋರ್ ನಲ್ಲಿ ಒಂದು ಸೆಮಿನಾರ್ ಹಾಲ್ ಕೂಡ ಇತ್ತು. ವೀಕ್ಷಕರೇ, ನೀವುಗಳು ನೋಡ್ತಿರೋ ಈ ಫುಟೇಜ್ ಅದೇ ಹಾಸ್ಪಿಟಲ್ನ ಸೆಮಿನಾರ್ ಹಾಲ್. ಇಲ್ಲೇ ಆ ಘನಘೋರ ಕೃತ್ಯ ನಡೆದದ್ದು. ಇಲ್ಲಿ ಸಾಮಾನ್ಯವಾಗಿ ನೈಟ್ ಡ್ಯೂಟಿ ಡಾಕ್ಟರ್ಗಳು ರೆಸ್ಟ್ ಮಾಡೋಕೆ ಯೂಸ್ ಮಾಡೋ ರೂಮ್. ಒಳಗೆ ಕಂಪ್ಲೀಟ್ ನಶೆಯಲ್ಲಿ ಬಂದಿದ್ದ ಸಂಜಯ್, ಆತನ ಕಣ್ಣಿಗೆ ಬಿದ್ದಿದ್ದೆ ಈ ಜೂನಿಯರ್ ಡಾಕ್ಟರ್. ಆಕೆ ಆ ಟೈಮ್ ನಲ್ಲಿ ರೆಸ್ಟ್ ಮಾಡ್ತಿದ್ಲು. ಕಂಪ್ಲೀಟ್ ಸೆಮಿನಾರ್ ಹಾಲ್ ನಲ್ಲಿ ಆಕೆ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಇತ್ತ ಆ ಜೂನಿಯರ್ ಡಾಕ್ಟರ್ ನ ಟೈಮ್ ಲೈನ್ ಗೆ ಬಂದ್ರೆ, ನೈಟ್ ಶಿಫ್ಟ್ ನಲ್ಲಿ ತನ್ನ ಎಲ್ಲಾ ಪೇಷಂಟ್ ಗಳ ವಿಸಿಟಿಂಗ್ ಅನ್ನ ಮುಗಿಸಿ ರಾತ್ರಿ 2 ಗಂಟೆಯ ಅಷ್ಟೊತ್ತಿಗೆ ತನ್ನ ಫೆಲೋ ಡಾಕ್ಟರ್ ಗಳ ಜೊತೆ ಊಟ ಮುಗಿಸ್ತಾಳೆ. ಊಟದ ನಂತರ ಉಳಿದ ಡಾಕ್ಟರ್ಗಳು ತಮ್ಮ ತಮ್ಮ ಪೇಷಂಟ್ ನ ನೋಡೋಕೆ ಹೋಗ್ತಾರೆ. ಆದ್ರೆ ಈ ಜೂನಿಯರ್ ಡಾಕ್ಟರ್ ಎಲ್ಲಾ ವಿಸಿಟ್ಸ್ ಗಳನ್ನ ಮುಗಿಸಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಅಂತ ಅದೇ ಸೆಮಿನಾರ್ ಹಾಲ್ಗೆ ಹೋಗ್ತಾಳೆ. ಆಕೆ ಸುಮಾರು ರಾತ್ರಿ 3 ಗಂಟೆ ಹೊತ್ತಿಗೆ ಆ ಸೆಮಿನಾರ್ ಹಾಲ್ಗೆ ಬಂದಿರ್ತಾಳೆ. ಒಂದು ಚೇರ್ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾಳೆ. ಆಕೆಯ ಗ್ರಹಚಾರಕ್ಕೆ ಈ ರಾಕ್ಷಸ ಸಂಜಯ್ ರಾಯ್ ಅದೇ ಸೆಮಿನಾರ್ ಹಾಲ್ಗೆ ಬರ್ತಾನೆ. 1000 ಪ್ರಯತ್ನಗಳ ಹೊರತಾಗಿಯೂ ಆ ಜೂನಿಯರ್ ಡಾಕ್ಟರ್ ತನ್ನನ್ನ ಉಳಿಸ್ಕೊಳ್ಳಕ್ಕೆ ಆಗ್ಲಿಲ್ಲ. ಆತ ಸುಮಾರು 40ರಿಂದ 45 ನಿಮಿಷ ಆ ಸೆಮಿನಾರ್ ಹಾಲ್ ನಲ್ಲೇ ಇರ್ತಾನೆ. ನಂತರ ಅಲ್ಲಿಂದ ಹೊರಗಡೆ ಬರ್ತಾನೆ. ಸಂಜಯ್ ಹಾಸ್ಪಿಟಲ್ ನಿಂದ ಹೊರ ಬಂದಾಗ ಸಮಯ ಎಕ್ಸಾಕ್ಟ್ ಆಗಿ 4 ಗಂಟೆ 37 ನಿಮಿಷ. ಇಷ್ಟೆಲ್ಲ ಮಾಡಿದ ಸಂಜಯ್ನ ಧೈರ್ಯ ನೋಡಿ ವೀಕ್ಷಕರೇ. ಆತ ಹಾಸ್ಪಿಟಲ್ ನಿಂದ ಹೊರಬಂದು ಎಲ್ಲೂ ಓಡಿ ಹೋಗಲ್ಲ. ಬದಲಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕೋಲ್ಕತ್ತಾ ಪೊಲೀಸರ ಬ್ಯಾರಿಕೇಡ್ ನಲ್ಲಿ ಹೋಗಿ ಮಲ್ಕೋತಾನೆ. ಮಲ್ಕೊಳ್ಳೋಕು ಮುಂಚೆ ತನ್ನ ಬಟ್ಟೆಯನ್ನ ವಾಶ್ ಮಾಡಿ ಮಲ್ಕೋತಾನೆ. ಬೆಳಿಗ್ಗೆ 8 ಗಂಟೆಯ ಸಮಯದಲ್ಲಿ ಹಾಸ್ಪಿಟಲ್ ನ ಸ್ಟಾಫ್ ಆ ಸೆಮಿನಾರ್ ಹಾಲ್ ಒಳಗೆ ಹೋದಾಗ ಅಲ್ಲಿಯ ದೃಶ್ಯ ಕಂಡು ಬೆಚ್ಚಿ ಬೀಳ್ತಾರೆ. ಜೂನಿಯರ್ ಡಾಕ್ಟರ್ಳ ಅರೆನಗ್ನ ಅವಸ್ಥೆಯಲ್ಲಿ ಬಾಡಿ ಬಿದ್ದಿತ್ತು. ಈ ವಿಷಯ ಹೊರಬರ್ತಿದ್ದಂಗೆ ಕೇವಲ ಹಾಸ್ಪಿಟಲ್ ಪೊಲೀಸ್ ಮಾತ್ರ ಅಲ್ಲ, ಇಡೀ ದೇಶದ ಜನನೇ ಬೆಚ್ಚಿ ಬಿದ್ದಿದ್ರು. ಆಕೆಯ ದೇಹದ ಪಕ್ಕದಲ್ಲಿ ಒಂದು ಲ್ಯಾಪ್ಟಾಪ್, ಮೊಬೈಲ್ ಜೊತೆಗೆ ಒಂದು ನೆಕ್ ಬ್ಯಾಂಡ್, ಬ್ಲೂಟೂತ್ ಹೆಡ್ಫೋನ್ ಕೂಡ ಇತ್ತು. ಬಾಡಿ ಮೇಲೆ ದೇಹದ ಮೇಲ್ಭಾಗದ ಬಟ್ಟೆ ಇತ್ತು, ಆದ್ರೆ ಕೆಳಭಾಗದಲ್ಲಿ ಏನೂ ಬಟ್ಟೆ ಇರಲಿಲ್ಲ. ಇದೊಂದು ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಜೂನಿಯರ್ ಡಾಕ್ಟರ್ಳ ರೇಪ್ ಅಂಡ್ ಮರ್ಡರ್ ಅಂತ ತಕ್ಷಣವೇ ಕ್ಲಿಯರ್ ಆಗಿ ಗೊತ್ತಾಯ್ತು. ಕೋಲ್ಕತ್ತಾ ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತು. ನೈಟ್ ಶಿಫ್ಟ್ ನಲ್ಲಿದ್ದ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಲಾಯಿತು. ಆಗ ಅದೇ ಕ್ಯಾಮೆರಾದಲ್ಲಿ ತೂರಾಡುತ್ತಾ ವಾಲಾಡುತ್ತಾ ಓಡಾಡ್ತಿದ್ದ ಸಂಜಯ್ ರಾಯ್ ಕಾಣಿಸಿಕೊಳ್ತಾನೆ. ಪೊಲೀಸರಿಗೆ ಮೊದಲ ಕ್ಲೂ ಆ ಸಿಸಿಟಿವಿ ಕ್ಯಾಮೆರಾ ಕೊಟ್ಟಿತ್ತು. ಅದರಲ್ಲಿ ಆ ಸೆಮಿನಾರ್ ಹಾಲ್ ಒಳಗೆ ಸಂಜಯ್ ರಾಯ್ ಹೋಗುವಾಗ ಆತನ ಕುತ್ತಿಗೆಯಲ್ಲಿ ನೆಕ್ ಬ್ಯಾಂಡ್ ಇರೋದು ಸ್ಪಷ್ಟವಾಗಿತ್ತು. ಆದ್ರೆ ಆತ ಯಾವಾಗ 4:37 ಹೊತ್ತಿಗೆ ಸೆಮಿನಾರ್ ಹಾಲ್ ನಿಂದ ಹೊರಗೆ ಬರ್ತಾನೋ ಆಗ ಆತನ ಕುತ್ತಿಗೆಯಲ್ಲಿ ಅದು ಕಾಣಿಸೋದಿಲ್ಲ. ಆದ್ರೆ ಅದೇ ನೆಕ್ ಬ್ಯಾಂಡ್ ಪೊಲೀಸರಿಗೆ ಜೂನಿಯರ್ ಡಾಕ್ಟರ್ಗಳ ಶವದ ಪಕ್ಕ ಸಿಕ್ಕಿತ್ತು. ಪೊಲೀಸರಿಗೆ ಸಂಜಯ್ ಎಲ್ಲಿದ್ದಾನೆ ಅನ್ನೋದನ್ನ ಕಂಡು ಹಿಡಿಯೋಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಎಲ್ಲರಿಗೂ ಗೊತ್ತಿತ್ತು ಆತ ಎಲ್ಲಿದ್ದಾನೆ ಅಂತ. ಮಲ್ಕೊಂಡಿದ್ದ ಸಂಜಯ್ನನ್ನ
ಎಬ್ರಿಸಿ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ಆದರೆ ಆತನನ್ನ ಅರೆಸ್ಟ್ ಮಾಡಿದ ತಕ್ಷಣವೇ ಆತನ ಮೊಬೈಲ್ ಹಾಗೂ ನೆಕ್ ಬ್ಯಾಂಡ್ ತನ್ನ ಸಾಕ್ಷಿಯನ್ನ ಕೊಟ್ಟಾಗಿತ್ತು. ಆ ನೆಕ್ ಬ್ಯಾಂಡ್ ಇಮಿಡಿಯೇಟ್ ಆಗಿ ಸಂಜಯ್ನ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಸಂಜಯ್ ತಾನು ಮಲಗೋಕೆ ಮುಂಚೆ ತನ್ನ ಬಟ್ಟೆಯನ್ನೇನೋ ವಾಶ್ ಮಾಡಿ ಮಲಗಿದ್ದ. ಆದ್ರೆ ಆತನ ಶೂಸ್ ನಲ್ಲಿ ಜೂನಿಯರ್ ಡಾಕ್ಟರ್ಳ ರಕ್ತ ಹಾಗೇನೇ ಇತ್ತು. ಕೋಲ್ಕತ್ತಾ ಪೊಲೀಸರು ಏನೋ ಈತನೇ ಅಪರಾಧಿ ಅಂತ ಘೋಷಣೆ ಮಾಡಿ ಆಗಿದೆ. ಆದ್ರೆ ಜನಗಳಿಗೆ ಈತ ಒಬ್ಬನೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ ಅನ್ನೋ ತುತ್ತು ನುಂಗೋಕಾಗ್ತಿಲ್ಲ. ತಕ್ಷಣ ಕೋಲ್ಕತ್ತಾ ಹೈಕೋರ್ಟ್ಗೆ ಪಿಟಿಷನ್ ಫೈಲ್ ಮಾಡಿ ಕೇಸ್ನ ಸಿಬಿಐಗೆ ಶಿಫ್ಟ್ ಮಾಡೋಕೆ ಕೋರಲಾಯಿತು. ಕೋರ್ಟ್ ಕೂಡ ಈ ಕೇಸ್ನ ಸಿಬಿಐಗೆ ವಹಿಸೋಕೆ ಹೇಳಿ ಆಗಿದೆ. ಹಾಗೆ ಸಿಬಿಐ ತಂಡ ಚಾರ್ಜ್ ಕೂಡ ತಗೊಂಡಿದ್ದಾರೆ. DNA ಸ್ಯಾಂಪಲ್ ರಿಪೋರ್ಟ್ ಬಂದಿರಷ್ಟೇ ಇದರಲ್ಲಿ ಯಾರಾದ್ರೂ ಬೇರೆಯವರು ಇದ್ರ ಅಂತ ಗೊತ್ತಾಗತ್ತೆ. ವೇಟ್ ಮಾಡೋಣ DNA ರಿಪೋರ್ಟ್ ಬರೋವರೆಗೂ. ವೀಕ್ಷಕರೇ, ದಯವಿಟ್ಟು ಆ ಪಾಪಿಗೆ ಏನು ಶಿಕ್ಷೆ ಆಗ್ಬೇಕು ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ದಯವಿಟ್ಟು ತಿಳಿಸಿ. ಜೂನಿಯರ್ ಡಾಕ್ಟರ್ಳ ಆತ್ಮಕ್ಕೆ ಶಾಂತಿ ಕೋರ್ತಾ ನಮ್ಮ ನ್ಯಾಯಾಂಗ ಹಾಗೆ ಆ ದೇವರು ಆಕೆಯ ಸಾವಿಗೆ ನ್ಯಾಯ ಕೊಡಿಸ್ಲಿ ಅಂತ ಹೇಳ್ತಾ ಈ ಎಪಿಸೋಡ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.